ಎಲ್ರಿಗೂ ನಮಸ್ಕಾರ. ಕೆ ಇಯಿಂದ ಇನ್ನೂ ರಿಸಲ್ಟ್ ಬರಲಿಲ್ಲ. ಕೆ ಸೆಟ್ ರಿಸಲ್ಟು ಇನ್ನೂ ಬರಲಿಲ್ಲ. ಕೆ ಸೆಟ್ ರಿಸಲ್ಟ್ ವಿಳಂಬ ಆಗ್ತಿದೆ, ಯಾಕೆ, ಏನಾಗಿದೆ ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳೋಣ ಅಂತ ನಾನು ವಿಡಿಯೋವನ್ನು ಮಾಡ್ತಿದ್ದೇನೆ. ವಿಡಿಯೋವನ್ನು ನೋಡ್ತಿರೋರು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆ ಸೆಟ್ನ ಎಲ್ಲ ಅಪ್ಡೇಟ್ ಮಾಹಿತಿಯನ್ನು ನಾವು ನಿಮಗೆ ಇಲ್ಲಿ ಒದಗಿಸ್ತೇವೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕೆ ಇಯಿಂದ ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ ಅಂತ ಕೆ ಇ ಅವರಿಗೆ ಕಾಲ್ ಮಾಡಿ ಕೇಳಿದಾಗ ಕೆ ಇಯಿಂದ ಒಂದು ಮಾಹಿತಿ ಬಂದಿದೆ. ಮಾಹಿತಿ ಏನಪ್ಪ ಅಂದರೆ, ಅವರ ಮುಂದೆ ಯಾವುದೇ ನಿಖರವಾದ ಡೇಟ್ ಇಲ್ಲ, ಯಾವುದೇ ಕನ್ಫರ್ಮ್ ಡೇಟ್ ಅವರಿಗೆ ಕೊಟ್ಟಿಲ್ಲ. ಇನ್ನು ಈ ವೀಕಲ್ಲಿ ಬಿಡಬೇಕು ಅಥವಾ ಯಾವ ವೀಕಲ್ಲಿ ಬಿಡಬೇಕು ಅನ್ನೋ ಮಾಹಿತಿ ಅವರಿಗೂ ಇಲ್ಲ. ಅಧಿಕಾರಿಗಳಿಗೆ ಯಾವುದೇ ಶಿಫಾರಸು ಮಾಡಿದಂಥ ಡೇಟ್ ಸಿಕ್ಕಿಲ್ಲ ಇನ್ನೂ ಸಹ. ಹಾಗೆಯೇ ರಿಸಲ್ಟ್ ಯಾವ ಕ್ಷಣದಲ್ಲೂ ಬೇಕಾದರೂ ಬರ್ಬೋದು. ವೆಬ್ಸೈಟಲ್ಲಿ ಅದನ್ನು ವೆಬ್ಸೈಟಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಹಾಕ್ಬೋದು. ಅವರು ಯಾವ ದಿನಾಂಕ ಅಂತ ನಿಗದಿಪಡಿಸಲಾಗಿಲ್ಲ ಅಂತ ತಿಳಿಸ್ತಾರೆ ಅವರು. ಸೊ ಈ ಮಾಹಿತಿ ಕೆ ಇಯಿಂದ ಅಧಿಕಾರಿ ಕೊಟ್ಟಂಥ ಮಾಹಿತಿಯಾಗಿದೆ. ಯಾವುದೇ ಶಿಫಾರಸು ಮಾಡಲಾದ ದಿನಾಂಕ ಇಲ್ಲ. ಹಾಗೆಯೇ ಕೆ ಸೆಟ್ ರಿಸಲ್ಟ್ ಯಾವಾಗ ಬೇಕಾದರೂ ವೆಬ್ಸೈಟಲ್ಲಿ ಅನೌನ್ಸ್ ಆಗ್ಬೋದು, ಯಾವಾಗ ಬೇಕಾದರೂ ವೆಬ್ಸೈಟಲ್ಲಿ ಪಬ್ಲಿಷ್ ಆಗ್ಬೋದು ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ರಿಸಲ್ಟ್ಗಾಗಿ ಕಾಯ್ತಿದ್ದೀರಾ, ಎಲ್ಲರೂ ವೆಬ್ಸೈಟನ್ನು ಚೆಕ್ ಮಾಡ್ತೀರಿ. ದಿನಕ್ಕೊಂದು ಸಾರಿ ಆದರೂ ವೆಬ್ಸೈಟನ್ನು ಚೆಕ್ ಮಾಡ್ತೀರಿ. ರಿಸಲ್ಟ್ ಬಂದೇ ಬರುತ್ತೆ, ರಿಸಲ್ಟ್ ಬಿಡ್ತಾರೆ ಅನ್ನೋ ಮಾಹಿತಿಯನ್ನು ಕೊಡ್ತಾರೆ. ಆದರೆ ನಿಖರವಾದ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಅನ್ನೋದನ್ನು ತಿಳಿಸಿದ್ದಾರೆ. ಆದರೆ ಯಾವ ಕ್ಷಣದಲ್ಲಿ ಬೇಕಾದರೂ ವೆಬ್ಸೈಟಲ್ಲಿ ಸಿಗ್ಬೋದು ಅಂತ ಹೇಳಿದ್ದಾರೆ. ಇದು ಇವತ್ತಿನ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.